there would be a general formula which would apply to all. ಡೆಫಿನೆಟಾಗಿ ಜನರಲ್ ಫಾರ್ಮುಲಾ ಇರುತ್ತೆ. ಅಂದರೆ ಏನಪ್ಪ ಅಂದರೆ ಇವಾಗ ನಾವು ಬೋನ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹೆಲ್ತಿ ಬೋನ್ಸ್ ಹೆಲ್ತಿ ಮಸಲ್ಸ್ಗೆ ಏನು ಆಹಾರ ತಿನ್ನಬೇಕು ಅಂತ. ಇವಾಗ ಸಪೋಸ್ ನಾವು ಸೌತ್ ಇಂಡಿಯಾದಲ್ಲಿ ನಾವು ಇದ್ದೀವಿ, ನಮ್ಮಲ್ಲಿ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು ರಾಗಿ, ಎಳ್ಳು, ಈ ಥರ ನಾವು ಮುದ್ದೆ ತಿಂತೀವಿ. ಸೊ ಅದರಲ್ಲಿ ಹಾಲು ಕುಡಿತೀವಿ. ನಮ್ಮ ಹಳ್ಳಿಗಳಲ್ಲೆಲ್ಲ ಹಸುಗಳು ಸಾಕಿರ್ತಾರೆ, ಹಾಲು ಸಿಗುತ್ತೆ ನಮಗೆ ಎಚ್ಚೆತ್ತವಾಗಿ. ಸೊ ಹಾಲು, ಮೊಸರು, ರಾಗಿ, ಎಳ್ಳು, ಮೊಟ್ಟೆ, ಮೀನು ಇಂಥ ಆಹಾರ ಭಾಳ ತುಂಬ ಒಳ್ಳೆಯದು. ಬೋನ್ ಸ್ಟ್ರೆಂತ್ಗೆ, ಮಸಲ್ ಸ್ಟ್ರೆಂತ್ಗೆ, ವಿಟಮಿನ್ D3, ಕ್ಯಾಲ್ಶಿಯಂ ರಿಚ್ ಫುಡ್ಸ್ ಇವೆಲ್ಲ ಅಂತ ಹೇಳ್ತೀವಿ ನಾವು. ಇದು ತಗೊಳ್ಳೋದ್ರಿಂದ ನಮಗೆ ದೈಹಿಕವಾಗಿ ನಾವು ಬೋನ್ಸು ಸ್ಟ್ರಾಂಗ್ ಇರ್ತವೆ, ನಮಗೂ ಒಂದು ಬಲ ಇರುತ್ತೆ, ಅದು ಒಳ್ಳೆಯದು. ಎರಡನೇದಾಗಿ ಎಕ್ಸಸೈಸಸ್ ಅಂದರೆ ಅಟ್ಲೀಸ್ಟ್ ಪ್ರತಿ ಮನುಷ್ಯನು ವಾರಕ್ಕೆ 5 ದಿನ ಆದರೂ ಒಂದು ಅರ್ಧ ಗಂಟೆ ದಿನಾಗಲೂ ಎಕ್ಸಸೈಸ್ ಮಾಡಬೇಕು. ಇಂಥ ಎಕ್ಸಸೈಸೇ ಅಂತ ನಾನು ಹೇಳೋದಿಲ್ಲ, ಏನೂ ಬರಲ್ಲ ಅಂದರೆ ವಾಕಿಂಗ್ ಮಾಡಿ ಸಾಕು. ಒಂದು ಮನೆಯಲ್ಲೇ ಒಂದು ಸ್ವಲ್ಪ ಪುಷಪ್ಸ್ ಮಾಡಿ, ಒಂದು ಸ್ವಲ್ಪ ಸಿಟಪ್ಸ್ ಮಾಡಿ. ಕೆಲವರು ನಾವು ನೋಡ್ತೀವಿ ಜಿಮ್ಗೆ ಹೋಗ್ತೀನಿ ಅಂತಾರೆ, ಹೋಗಿ ಫೀಸ್ ಕಟ್ತಾರೆ, ಮತ್ತೆ ಹೋಗೋದಿಲ್ಲ. ಸ್ವಿಮ್ಮಿಂಗ್ ಮಾಡ್ತೀನಿ ಅಂತಾರೆ, ಸೇರ್ತಾರೆ, ಆಮೇಲಿಂದ ಮಾಡೋದಿಲ್ಲ. ಬಟ್ ನನ್ನ ಪೇಷಂಟ್ಸ್ಗೆ ಯಾವಾಗೂ ಹೇಳೋದಿಷ್ಟೇ, ಯಾವುದಾದ್ರೂ ಒಂದನ್ನು ಮಾಡಿ, ಬಟ್ ಕರೆಕ್ಟಿಗೆ ಮಾಡಿ, ದಟ್ ಡಿಸಿಪ್ಲಿನ್ ಇಟ್ಕೊಂಡು ಮಾಡಿ. ಇಲ್ಲಾಂದರೆ ನಾವು ಅದನ್ನು ಮಾಡ್ತೀನಿ ಯಾವುದೂ ನೆಟ್ಟಿಗೆ ಮಾಡದೇ ಇರೋ ಬದಲು ಯಾವುದಾದ್ರೂ ಒಂದು ½ an hour per day ಎಕ್ಸಸೈಸಸ್ ಡೈಲಿ ಇಟ್ಕೊಳ್ಳಿ. ಇಟ್ ಇಸ್ ವೆರಿ 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 ಇಂಪಾರ್ಟೆಂಟ್. ಸೊ ದಟ್ ಇಂಪ್ಯಾಕ್ಟ್ ಜಾಯಿಂಟ್ ಇಂಪ್ಯಾಕ್ಟ್ ಎಕ್ಸಸೈಸ್ ಅಂತ ಹೇಳ್ತೀವಿ. ಅಂದರೆ ನಾವು ಸಿಟಪ್ಸು, ಜಾಗಿಂಗು, ಪುಷಪ್ಸು ಇಂಥವೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಜಾಯಿಂಟ್ ಇಂಪ್ಯಾಕ್ಟ್ ಆದರೆ ಕಾರ್ಟಿಲೇಜ್ ಹೆಲ್ತು, ಕಾರ್ಟಿಲೇಜ್ ಹೈಡ್ರೇಷನ್ನು, ಮಸಲ್ ಸ್ಟ್ರೆಂತು, ಮಸಲ್ ಟೋನು ಎಲ್ಲ ತುಂಬ ಒಳ್ಳೆಯದು. ಅದು ಎಕ್ಸಸೈಸ್ ಪಾರ್ಟ್ ಆಫ್ ಯು. ಸೆಕೆಂಡು, ಇವಾಗ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಮೆಜಾರಿಟಿ ಆಫ್ ದೆಮ್ ಆಫೀಸ್ ವರ್ಕರ್, ಅದು ಸಾಫ್ಟ್ವೇರ್ ಇರ್ಬೋದು, ಇಲ್ಲ ಆಫೀಸ್ಗಳಲ್ಲಿ ಇರ್ಬೋದು, ಚೇರು ಟೇಬಲಲ್ಲಿ ಕೂತ್ಕೊಂಡು, ಅಂದರೆ ಡೆಸ್ಕ್ ಜಾಬ್ ಅಂತ ಹೇಳ್ತೀವಿ ನಾವು. ಅಂಥವರು ಯು ಹ್ಯಾವ್ ಟು ಸಿಟ್ ರೈಟ್. ಅಂದರೆ ಇವಾಗ ಒಂದು ಬ್ಯಾಕ್ ರೆಸ್ಟ್ ಇರಬೇಕು. ಇವಾಗ ನಾವು ಚೇರಲ್ಲಿ ಕೂತ್ಕೊಳ್ತೀವಿ, ಅದೊಂದು ಎರ್ಗನಾಮಿಕ್ ಚೇರ್ ಇರಬೇಕು, ಬ್ಯಾಕ್ ರೆಸ್ಟ್ ಇರಬೇಕು. ನಾವು ಮಾನಿಟ್ರ್ ಮುಂದೆ ಕೂತ್ಕೊಂಡಾಗ ಆ ಟಾಪ್ ಆಫ್ ದ ಮಾನಿಟ್ರ್ ಅಂತ ಏನು ಹೇಳ್ತೀವಿ, ನಮ್ಮ ಐ ಲೆವೆಲ್ಗೆ ಇರಬೇಕು. ಒಂದು ಫುಟ್ ರೆಸ್ಟ್ ಅಂತ ಇಟ್ಕೋಬೇಕು. ಇಲ್ಲಾಂದ್ರೆ ನಾವು ಮುಂದೆ ಹಿಂಗೆ ಬಗ್ಕೊಂಡು ಸ್ಲೌಚ್ಡ್ ಪೊಸಿಷನ್ ಅಂತ ಹೇಳ್ತೀವಿ, ಬಗ್ಕೊಂಡಿರ್ತೀವಿ. ಸ್ಕೂಲ್ ಮಕ್ಕಳು ಅಷ್ಟೇ, ಎಷ್ಟೊಂದು ಜನ ಬರ್ತಾರೆ ಬ್ಯಾಕ್ ಪೇನ್ ಅಂತ. ಯಾಕಂದರೆ ಸ್ಕೂಲಲ್ಲಿ ಈ ಬೆಂಚ್ಗಳಲ್ಲಿ ಬ್ಯಾಕ್ ರೆಸ್ಟ್ ಇರಲ್ಲ, ಅವ್ರು ಪೂರ್ತಿ ಬಗ್ಕೊಂಡು ಸ್ಕೂಲಲ್ಲಿ ಕೂತಿರ್ತಾರೆ. ಸ್ಕೂಲ್ ಬ್ಯಾಗ್, ಹೆವಿ ಬ್ಯಾಗ್ ಕ್ಯಾರಿ ಮಾಡಿರ್ತಾರೆ. ಇಂಥದ್ರಲ್ಲೆಲ್ಲ ಅವರಿಗೆ ಬ್ಯಾಕ್ ಪೇನ್ ಬರೋವಂಥ ಸಾಧ್ಯತೆ ಇರುತ್ತೆ. ಇಂಥವೆಲ್ಲ ಪೋಸ್ಚರ್ ಕೇರ್ ಅದು. ಆ ಪೋಸ್ಚರ್ ಕೇರ್ನ ಫಾಲೋ ಮಾಡಿದ್ರು ಇದನ್ನೆಲ್ಲ ಪ್ರಿವೆಂಟಿವ್ ಥಿಂಗ್ಸ್ ವಾಟ್ ಯು ಕ್ಯಾನ್ ಡೂ. ಇದು ನಿಮ್ಮ ಕೈಯಲ್ಲಿ ಇರೋವಂಥದ್ದು. ನಿಮ್ಮ ಕೈಯಲ್ಲಿ ಇಲ್ಲದೇ ಇರೋವಂಥದ್ದು ಕೆಲವೊಂದು ಏನೋ ಮಾಡ್ತೀವಿ, ಎಲ್ಲೋ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಸಡನ್ನಾಗಿ ಜರ್ ಕೊಡ್ದುಬಿಡ್ತು, ಬ್ಯಾಕ್ ಪೇನ್ ಆಯಿತು ಅಂತ. ಅದು ನಿಮ್ಮ ಕೈಯಲ್ಲಿಲ್ಲ, ಯು ಕ್ಯಾನಾಟ್ ಹೆಲ್ಪ್. ಬಟ್ ದೀಸ್ ಆರ್ ಥಿಂಗ್ಸ್ ವಿಚ್ ಈಸ್ ಇನ್ ಯುವರ್ ಕಂಟ್ರೋಲ್ ಆ್ಯಂಡ್ ಯು ಕ್ಯಾನ್ ಡೆಫಿನೆಟ್ಲಿ ಫಾಲೋ ಇಟ್ ಎವ್ರಿ ಡೇ, ವಿಚ್ ಇಫ್ ಯು ಡೂ definitely it is going to be helpful in maintaining your posture as well as your muscle and bone health. I see. And second thing, ನೀವು ಇನ್ನೊಂದೇನೋ ಕೇಳಿದ್ರಿ, ಏನು ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ, ಇವಾಗ ಸ್ಮೋಕಿಂಗ್ ಫಾರ್ ಎಕ್ಸಾಂಪಲ್, ಇಟ್ ಈಸ್ ಎ ವೆರಿ ವೆರಿ ಡಿಟರೆಂಟ್ ಟು ಬೋನ್ ಹೆಲ್ತ್, ಎಸ್ಪೆಷಲಿ ಬ್ಯಾಕ್ ಡಿಸ್ಕ್ ಡ್ಯಾಮೇಜ್ ಆಗುತ್ತೆ. ನಿಕೋಟಿನಲ್ಲಿ ಡಿಸ್ಕ್ ಡ್ಯಾಮೇಜ್ ಆಗುವಂಥ ಭಾಳ ಕಾರ್ಸಿನೋಜೆನ್ಸ್ ಇರುತ್ತೆ. ಸೊ ಎಷ್ಟೊಂದು ಜನ ಸ್ಮೋಕ್ ಮಾಡೋರಲ್ಲಿ ಸ್ಲಿಪ್ ಡಿಸ್ಕ್ ಆಗೋವಂಥ ಸಾಧ್ಯತೆ ಇರುತ್ತೆ, ಸ್ಪಾಂಡಲೋಸಿಸ್ ಆಗುತ್ತೆ, ಬೋನ್ ಡೆನ್ಸಿಟಿ ಕಡಿಮೆ ಆಗುತ್ತೆ. ಸೊ ಆಮೇಲಿಂದ ಜಂಕ್ ಫುಡ್ ತಿನ್ನೋರಲ್ಲೂ ಇದು ಕಾಮನ್ ಆಗಿ ನೋಡ್ತೀವಿ. ಆಮೇಲಿಂದ ಲೇಟ್ ನೈಟ್ ನಿದ್ದೆ ಮಾಡ್ತೀರಿ, ಸ್ಲೀಪ್ ಡಿಪ್ರಿವೇಷನ್ ಆಲ್ಸೋ ವಿಲ್ ಮೇಕ್ ಯು ಟಯರ್ಡ್. ಅದರಿಂದನೂ ಕೂಡ ನಿಮಗೆ ಓವರ್ ಆಲ್ ಹೆಲ್ತ್ ಕಡಿಮೆ ಆಗುತ್ತೆ.